ಚೆನ್ನಾಗಿ ಒಳ್ಳೆ ಶೈನಿಂಗ್ ಇತ್ತು. ಏನು ಮಾಡಿದ್ರೆ ಶೈನಿಂಗ್ ಬರೋಕ್ಕೆ? ಎಲ್ಲ ಚೆನ್ನಾಗಿ ಕೊಟ್ಟಿದ್ದೀರಾ, ಅದಕ್ಕೆ ಚೆನ್ನಾಗಿ. ತಿಪ್ಪೆ ಗೊಬ್ಬರನೂ ಕೊಟ್ಟಿದ್ರಾ? ಆಮೇಲೆ ಟೈಮ್ ಟು ಟೈಮ್ ಅದಕ್ಕೆ ಏನು ಕೊಡಬೇಕು. ಇವತ್ತು CMR ಮಂಡಿಲಿ ಮೇ 25ನೇ ತಾರೀಕು ಟಾಪ್ ಮಾಲ್ ನಾಟಿಕಾಯಿ 570 ಅಲ್ಲ ಇದು? 570 ಚೆನ್ನಾಗಾಗಿದೆ, ಒಳ್ಳೆ ಸೈಜ್ ಇದೆ, ಒಳ್ಳೆ ಆಪಲ್ ಇದ್ದಂಗಿದೆ. 20 ರೂಪಾಯಿ ಇದೆ ಇವತ್ತು ಇದು ಟಾಪ್ 550 ರೈಟ್ ಕಮ್ಮಿ ಆಯಿತು. ನೀವು ಎಷ್ಟು ಕಷ್ಟಪಟ್ಟಿದ್ದೀರೋ ಅದಕ್ಕೆ ಪ್ರತಿಫಲ ಇಲ್ಲ. ಅಂದರೆ ರೈಟ್ ಹೋಗ್ತಾ ಇದೆ, ಬಟ್ ಎಷ್ಟು ಹೋಗ್ಬೇಕಾಗಿತ್ತು ಈ ಸರಿ ಶ್ರಮ ಪಟ್ಟಿದ್ದೀರಲ್ಲ. ಬೇಸಿಗೆಯಲ್ಲಿ ನೀರು ಕಮ್ಮಿ, ಆ ಬಿಸಿಲಲ್ಲಿ ದಣದು ಕೊಟ್ಟು ಅವ್ರಿಗೆ ಸಂಬಳಗಳು ಕೊಟ್ಟು ಅವ್ರಿಗೆ ಕರ್ಕೊಂಬಂದು ಕೆಲಸ ಮಾಡಿಸಿ ಇಲ್ಲಿ ತಂದು ಹಾಕಿ ಏನು ಶ್ರಮ ವಹಿಸಿದ್ರ ಅದಕ್ಕೆ ಸರಿಯಾಗಿ ಫಲ ಸಿಗ್ತಾ ಇಲ್ಲ. ಅನಂತಕುಮಾರ್ ಅವರೇ, ನಾಟಿ KRS ಮಂಡಿಯಲ್ಲಿ ನಿಮ್ಮದೇ ಟಾಪು 480 ರೂಪಾಯಿಗೆ ಹೋಗಿದೆ. ಎಷ್ಟು ಬಾಕ್ಸ್ ಬಂದಿತ್ತು? ಹೈಯೆಸ್ಟು 480 ರೂಪಾಯಿಗೆ. ಹಿಂಗೆ ಅನಿಸ್ತಾ ಇದೆ ನಿಮಗೆ? ಖುಷಿ ಆಯ್ತಲ್ಲ? ಒಳ್ಳೆ ಹೌದಲ್ಲ? ಚೆನ್ನಾಗಿ ಸೈಜ್ ಚೆನ್ನಾಗಿತ್ತು, ಐಟಮ್ ಚೆನ್ನಾಗಿತ್ತು, ಚೆನ್ನಾಗಾಗಿದೆ. ಹೋಯ್ಬಿಟ್ಟಲ್ಲ 50 ರೂಪಾಯಿ ಕಮ್ಮಿ ಹೋಯ್ಬಿಟ್ಟಲ್ಲ ನಾವು ಇಲ್ಲ. ಇವತ್ತು CMR ಮಂಡಿಲಿ ಮೇ 25ನೇ ತಾರೀಕು ಟಾಪ್ ಮಾಲ್ ನಾಟಿಕಾಯಿ 460 ರೂಪಾಯಿಗೆ. ಮೇ 25ನೇ ತಾರೀಕು CMR ಮಂಡಿಲಿ ಗೋಲಿ 250 250 ರೂಪಾಯಿಗೆ ಆಕ್ಷನ್ ಆಗಿದೆ. ಇವತ್ತು 250 ರೂಪಾಯಿಗೆ ಆಕ್ಷನ್ ಆಗಿರುವಂಥ ಗೋಲಿ CMR ಮಂಡಿ ಟುಡೇ 25. ಫುಲ್ ದೋರೆಕಾಯಿ ಕಿತ್ಕೊಂಡ್ಬಂದಿದ್ದಾರೆ. ಈ ದೋರೆಕಾಯಿಗೆ ಏನು ಆಕ್ಷನ್ ಆಗುತ್ತೆ ನೋಡೋಣ. ಇವತ್ತು ಚೆನ್ನಾಗಿದೆ, ಸೈಜ್ ಚೆನ್ನಾಗಿದೆ, ಸ್ವಲ್ಪ ಸೈಜ್ ಚಿಕ್ಕದಷ್ಟೇ, ಬಟ್ ದೋರೆಕಾಯಿ ಬಂದಿದೆ. $315 ಆಯ್ತು. 120 ಬಾಕ್ಸ್. $400 ಆಯ್ತಾ? ಇದು ಪರವಾಗಿಲ್ಲಲ್ಲ 400 ರೂಪಾಯಿಗೆ. ಇದು 410 ರೂಪಾಯಿಗೆ ಆಗಿದೆ. ಚೆನ್ನಾಗಾಗಿದೆ ಐಟಮ್, ಆ್ಯಕ್ಚುಲಿ ಚೆನ್ನಾಗಿದೆ, ಅದಕ್ಕೆ 410 ರೂಪಾಯಿಗೆ ಇದು ಆಕ್ಷನ್ ಆಗಿದೆ. ಥರ್ಡ್ ಕ್ವಾಲಿಟಿ 300 ರೂಪಾಯಿಗೆ ಆಗಿದೆ ಹೈಬ್ರಿಡಲ್ಲಿ. ಇದು 300 ರೂಪಾಯಿಗೆ ಆಗಿದೆ. ಅಣ್ಣ ಥರ್ಡ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿನ? ಥರ್ಡ್ ಕ್ವಾಲಿಟಿನಿದ ಥರ್ಡ್ ಕ್ವಾಲಿಟಿ ಟೊಮಾಟೊ ಹೈಬ್ರಿಡ್ದು 300 ರೂಪಾಯಿಗೆ ಆಗಿದೆ CMR ಮಂಡಿಲಿ ಇವತ್ತು. 300 rupees. $560 ಆಗಿದೆ ಇದು. $570 ಅಲ್ಲ ಇದು? 570 ಚೆನ್ನಾಗಾಗಿದೆ, ಒಳ್ಳೆ ಸೈಜ್ ಇದೆ, ಒಳ್ಳೆ ಆಪಲ್ ಇದ್ದಂಗಿದೆ. $570. ಇವಾಗಿನ್ನು ಇದು ಟಾಪ್ ಇನ್ನು ನೋಡೋಕ್ಕಿನ್ನು ಎಷ್ಟಕ್ಕೆ ಹೋಗುತ್ತಂತ.
ಫ್ಯಾನ್ಸಿ 180 ರೂಪಾಯಿ ಇದೆ ಇವತ್ತು ಇದು ಟಾಪ್ 580 570 ಇದು 580. 580 ರೂಪಾಯಿ ಇವತ್ತಿದು ಇದುವರೆಗೂ ಇದು ಜಾಸ್ತಿ ಅಣ್ಣ. ನಿಮ್ದೇನೆ ಇದೆ? ರೈತರು ಟೊಮೆಟೊ ಎತ್ಕೊಂಡ್ಬಂದಿದ್ದಾರೆ. ಮಂಜುನಾಥ್ ರೆಡ್ಡಿ ಅವರೇ ನಮಸ್ಕಾರ. ಯಾವ ಊರಿಂದ ಬಂದಿದ್ದೀರಾ? ಮುಳ್ಳಳ್ಳಿ. ಮುಳ್ಳಳ್ಳಿ ಅಂತ ಮೊನ್ನೆ ಮಾತಾಡ್ಸಿದೆ. ಮೊನ್ನೆ ಒಳ್ಳೆ ರೇಟ್ಗೆ ಹೋಗಿತ್ತಲ್ಲ ನಿಮ್ಮದು. ಇವತ್ತೇನು ರೇಟ್ಗೆ ಹೋಗ್ಬೋದು ಅಂದ್ಕೊಂಡಿದ್ರೆ? ಯಾಕೆಂದ್ರೆ ಅಲ್ಲಿ 580 ರೂಪಾಯಿ ಹೋಗಿದೆ, ನಿಮ್ಮದು ಒಂದು 600 ರೂಪಾಯಿ ಹೋಗ್ಬೋದು ಅಂದ್ಕೊಂಡಿದ್ದೆ. ಎಷ್ಟು ಬಾಕ್ಸ್ ಬಂದಿದೆ ನಿಮ್ಮದು? ಎಷ್ಟು ಎಕರೆಗೆ ಹಾಕಿದ್ದೀರಾ ನೀವು? ಎಷ್ಟು ಸಸಿ ಹಾಕಿದ್ದೀರಿ 2 ಎಕರೆಗೆ? 2 ಎಕರೆಗೆ 10,000 ಸಸಿ ಹಾಕ್ಬಿಟ್ಟಿದ್ದೀರಾ. ಸೂಪರ್. ಹತ್ತತ್ರ ಹಾಕ್ಬಿಟ್ಟಿದ್ದೀರಾ. ಕರೆಕ್ಟ್ ಆಗಿದೆಯಾ? ಆಮೇಲೆ ಏನು ಅದು ಬ್ರೀಡ್ ಯಾವುದು? ಚಾಂಪ್ 33 ಅಂತ ನೀವು ಉಣಿರೋದು. ಇದು ಎಷ್ಟನೇ ಕೊಯ್ಲು ನೀವು ತಂದಿರೋದು? 9ನೇ ಕೊಯ್ಲು. ಸೊ 9ನೇ ಕೊಯ್ಲಿಗೂ 600 ರೂಪಾಯಿ ಹೋಗ್ತಾರೆ ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀರಾ. ಆಗಲಿ, ಆಲ್ ದ ಬೆಸ್ಟ್. ಚೆನ್ನಾಗಾಗಲಿ. ಪರವಾಗಿಲ್ಲ, ಏನಾದ್ರು ಲಾಭ ಆಗಿದೆ ಈ ಸರಿ. ಟೊಮಾಟೋದಲ್ಲಿ ಜಾಸ್ತಿ ನಷ್ಟ ಹೋಗ್ಬಿಡ್ತಾರೆ ನಮ್ಮ ರೈತರು. ಒಂದ್ರಲ್ಲಿ ಹೋದ್ರೆ ಇನ್ನೊಂದ್ರಲ್ಲಿ ಬಂದ್ಬಿಡ್ತಾರೆ. ಅಂದರೆ ಎರಡು ಸಲ ಹೋದ್ರೂ 3ನೇ ಸಲ ರೈಟ್ ಸಿಕ್ಕಿದ್ರೆ ಬಂಡವಾಳ ಬಂದ್ಬಿಡ್ತಾರೆ. 3 ವರ್ಷದಿಂದ ದುಡ್ಡು ಮಾಡೋಕ್ಕಾಗಿಲ್ವಾ? ಅಲ್ವಾ? ವೈರಸ್ ಇಲ್ಲ. ಬೆಳೆ ಚೆನ್ನಾಗಿ ಬಂದಿದೆ ಸರ್ ಎಲ್ಲ. ಮಂಜಣ್ಣವರೇ ಥ್ಯಾಂಕ್ ಯು. ಒಳ್ಳೆ ಮಾಲ್ ತೊಗೊಂಬಂದಿದ್ದೀರ ನಮ್ಮ ಜನತೆಗೋಸ್ಕರ. ಒಳ್ಳೆ ರೈಟ್ ಸಿಕ್ಕಲಿ ನಿಮಗೆ. ಆಲ್ ದ ಬೆಸ್ಟ್. ರೈತರು ಖುಷಿಯಾಗಿದ್ದರೆ ದೇಶ ಚೆನ್ನಾಗಿರೋದು. ರೈತರೇ ಚೆನ್ನಾಗಿರ್ಬೇಕಾಗಿರೋದು ಆ್ಯಕ್ಚುಲಿ ಅಲ್ವಾ? ರೈತರನ್ನ ಚೆನ್ನಾಗಿ ಕಾಪಾಡೋದು ಇರಲಿಲ್ಲ. ಆಮೇಲೆ ಇದು ದಿಲ್ಲಿ ಹತ್ರ ಒಂದು ಊರಿದೆ, ಅದು ಒಂದು ತಾಲೂಕು. ಅಲ್ಲಿ ಪೂರ್ತಿ ಇದನ್ನೇ ಬೆಳೆಯೋದಂತೆ. ಯಾವುದೋ ಒಂದು ಹೆಸರು ಹೇಳಿದ್ರು ಅವರು. ಸೀಡು ಪೂರ್ತಿ ಒಂದು ಬೆಳೆ ಅವರು ಬೆಳೆದ್ಬಿಡ್ತಾರೆ. 2 ತಿಂಗಳು ಅದು ಬೆಳೆ ಬಂದ್ಬಿಡುತ್ತೆ. 2 ತಿಂಗಳಿಗೆ ಆಗೋಯ್ತು. ಆ ಟೈಮ್ ಎಲ್ಲ ಬಂದ್ಬಿಟ್ರೆ ನಮ್ಮ ಕಡೆ ಕಮ್ಮಿ ಆಗುತ್ತೆ ಆ್ಯಕ್ಚುಲಿ. ಈ ಸರಿ ಅವ್ರದ್ದು ಆಗಿಲ್ಲಂತೆ, ಮಳೆ ಜಾಸ್ತಿ ಆಗಿ ಅವ್ರು ಪೂರ್ತಿ ಬೆಳೆ ಹೊಟ್ಟೋಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಸೀಸನ್ಗೆ ಚೆನ್ನಾಗಿ ಒಳ್ಳೆ ಸೀಸನ್ ಬಂದಿದೆ, ಒಳ್ಳೆ ರೇಟ್ ಸಿಕ್ಕಿದೆ ಅಂತ ಮಂಡಿಯವ್ರು ಹೇಳ್ತಾ ಇದ್ರು ಅವಾಗಲೇ. ಅವರು ಹೋದ ದಿನ 5ನೇ ತಿಂಗಳು 6ನೇ ತಿಂಗಳು 5ನೇ ಒಳ್ಳೆ ರೇಟ್ಗೆ ಹೋಗ್ಬೋದು. ನೋಡೋಣ. ಒಳ್ಳೆ ಮಾಲ್ ಬಂದಿದೆ ಅಣ್ಣ. ಒಳ್ಳೆ ಐಟಮ್ ತಂದಿದ್ದೀಯಣ್ಣ. ಎಷ್ಟು ಬಾಕ್ಸ್ ಇದೆ? 208 ಬಾಕ್ಸ್ ಬಂದಿದೆ. ಒಳ್ಳೆ ರೇಟ್ಗೆ ಹೋಗಲಿ ನಿಮಗೆ. ಒಳ್ಳೆ ದುಡ್ಡು ಬರಲಿ. ನೋಡಿ ಏನು ರೇಟ್ಗೆ ಆಗ್ತದೆ. ಚೆನ್ನಾಗಿದೆ ಐಟಮು. ಏನು ರೇಟ್ಗೆ ಆಗುತ್ತೆ ನೋಡಿ. ಏನು 510 ರೂಪಾಯಿ? ನೋಡಿ, ಇದು 560 ರೂಪಾಯಿಗೆ ಆಯ್ತು. ಇದು ಲಾಸ್ಟಲ್ಲಿ ಇರೋದಲ್ಲ. ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ, ಸ್ವಲ್ಪ ಕಲರ್ ಚೆನ್ನಾಗಿದೆ. ಇದು ಸ್ವಲ್ಪ ಹಾಫ್ ಕಲರ್ ಇದೆ, ಅದಕ್ಕೆ ಪಕ್ಕದಲ್ಲಿದ್ರೂ ಸ್ವಲ್ಪ ರೇಟ್ ಕಮ್ಮಿ ಆಯ್ತು ಇವತ್ತು. 420 ಮಹೇಶ ಬಿಟ್ಟರೆ ತಿರುಗಿ ಸಿಗೋದಿಲ್ಲ. 420 ಯಾರೋ ಸಖತ್ತಾಗಿ ಬೆಳೆದಿದ್ದಾರೆ. ನಮಸ್ತೆ ನ್ಯೂಸ್. ನಮಸ್ತೆ ನ್ಯೂಸ್. ನಮಸ್ತೆ ನ್ಯೂಸ್ ನಿಮ್ಮದು? ನಮ್ಮದು ನಮಸ್ತೆ ನ್ಯೂಸ್.
ಕರೆಕ್ಟಾಗಿ ನೆನ್ಪಿಟ್ಟು ಒಳ್ಳೆ ಸೈಜ್ ಬಂದಿದೆ ಇದು. ಯಾರ್ದು ನಿಮ್ದಾ? ಯಾರ್ದು ಇದು? ಕೆಂದಟ್ಟಿ ವೆಂಕಟೇಶ್ವರ ಅಂತ ಹೇಳ್ಬಿಟ್ಟು ಒಳ್ಳೆ ಸೈಜ್ ಬಂದಿದೆ. ನೋಡೋಣ ಎಷ್ಟಕ್ಕೆ ಆಗ್ತಾರೆ ಇವತ್ತು. ಮುನ್ನೂರ ಐವತ್ತು ಮುನ್ನೂರ ಎಪ್ಪತ್ತು ಇದು ಚೆನ್ನಾಗಿದೆ ಅಣ್ಣ, ಒಳ್ಳೆ ಶೈನಿಂಗ್ ಇದೆ. ಯಾರ್ದು ಅಣ್ಣ ತಾಯಿ? ಚೆನ್ನಾಗಿದೆ, ಕಾಯಿ ಚೆನ್ನಾಗಿ ಕಾಣಿಸ್ತಾ ಇದೆ, ಶೈನಿಂಗ್ ಇದೆ, ಸೈಜ್ ಇದೆ, ಕಲರ್ ಎಲ್ಲ ಚೆನ್ನಾಗಿದೆ. ನಮಸ್ಕಾರ ಅಣ್ಣ. ಸಾಕು. ಯಾವ್ರಣ್ಣ? ಎಷ್ಟು ಬಾಕ್ಸ್ ಬಂದಿದೆ? 93 ಬಾಕ್ಸ್ ಬಂದಿದೆ. ಶಾಂಪಲ್ ಕಾಯಿ ಇದು? ಶಾಂಪಲ್ ಎಷ್ಟು ಎಕರೆಗೆ ಹಾಕಿದ್ದೀರಾ? ಎಷ್ಟು ಸಸಿ ಹಾಕಿದ್ದೀರಾ? 30,000 ಸಸಿ ಹಾಕಿದ್ದೀರಾ? 30-35 ಸಾವಿರ ಸಸಿ ಹಾಕಿ. ಚೆನ್ನಾಗಿ ಪೂರ್ತಿ ಮಾಲ್ ಬಂದರೆ ಎಷ್ಟು ಬಾಕ್ಸ್ ಬರ್ಬೋದು? ಅಲ್ಲ ಒಂದು ಸಲಿಗೆ ಕಿತ್ತಾಗ ಎಷ್ಟು ಬಾಕ್ಸ್? ಕೊಯ್ಯೋಗ ಒಂದು 500 ಬಾಕ್ಸ್ ಆಗ್ಬೋದಾ ಒಂದೇ ಸರಿಗೆ? ಇನ್ನೂ ಜಾಸ್ತಿ ಬರೋದಲ್ಲ. 25-30 ಸಾವಿರ ಹಾಕಿದ್ದೀರ ಅಂದರೆ ಒಂದು 1000 ಮೇಲೆ ಬಾಕ್ಸ್ ಬರುತ್ತೆ. ಓಕೆ, ಟೋಟ್ಲ್ ಅಲ್ಲ ಒಂದು ಸರಿಗೆ ಹೇಳೋದು. 1000ಕ್ಕಿಂತ ಜಾಸ್ತಿ ಬರುತ್ತೆ. 1000 ಮೇಲೆ ಬರಬೇಕು. ಆಲ್ ದ ಬೆಸ್ಟ್. ಇವತ್ತು ಎಷ್ಟು ಹೋಗ್ಬೋದು ನಿಮ್ಮ ನಿರೀಕ್ಷೆ? ಇವತ್ತು 400 ರೂಪಾಯಿ ಆಯ್ತದು. ಇದು 420 ಆಗಲಿ. ಮಂಜುನಾಥ್ ರೆಡ್ಡಿ ಅವರೇ, ನಾವು ಮಾರ್ಕೆಟ್ ತುಂಬ ಹಣ್ಣುಗಳು ನೋಡ್ಬಿಟ್ಟು ಬೇಕಾದಷ್ಟು ಹಣ್ಣು ಬಂದಿದೆ, ಇಲ್ಲ ರೇಟ್ ಕಮ್ಮಿ ಆಗ್ಬೋದು ಜಾಸ್ತಿ ಆಗ್ಬೋದು ಅಂತ ಏನೋ ಸಿಂಪಲ್ ಆಗಿ ಯೋಚನೆ ಮಾಡ್ತೀರಾ. ರೈತರು ಇಷ್ಟು ಮಾತ್ರ ಒಂದು 100 ಬಾಕ್ಸ್ ತಂದಿದ್ರಲ್ಲ, ಈ 100 ಬಾಕ್ಸ್ ನೀವು ಮಾರ್ಕೆಟಿಗೆ ತಂದು ಹಾಕೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರ? ಈ ಸರಿ ತೋಟಗಳಿಗೆ ನೀರು ಎದುರಿಸೋಕ್ಕಾಗಲಿಲ್ಲ. ನೀರು ಬಿದ್ದು ಸಾಹಸ ಮಾಡಿದ್ದೀವಿ. ಆದರೆ ಅದಕ್ಕೆ ತಕ್ಕಂಥ ಬೆಲೆ ರೇಟ್ಗಳಿಲ್ಲ. ನೀವು ಎಷ್ಟು ಕಷ್ಟಪಟ್ಟಿದ್ದೀರೋ ಅದಕ್ಕೆ ಪ್ರತಿಫಲ ಇಲ್ಲ. ಅಂದರೆ ರೈಟ್ ಹೋಗ್ತಾ ಇದೆ, ಬಟ್ ಎಷ್ಟು ಹೋಗ್ಬೇಕಾಗಿತ್ತು ಈ ಸರಿ ಶ್ರಮ ಪಟ್ಟಿದ್ದೀರಲ್ಲ, ಬೇಸಿಗೆಯಲ್ಲಿ ನೀರು ಕಮ್ಮಿ, ಆ ಬಿಸಿಲಲ್ಲಿ ದಣದು ಕೂಲಿಯವ್ರಿಗೆ ಅವ್ರಿಗೆ ದುಡ್ಡು ಕೊಟ್ಟು ಅವ್ರಿಗೆ ಸಂಬಳಗಳು ಕೊಟ್ಟು ಅವ್ರನ್ನ ಕರ್ಕೊಂಬಂದು ಕೆಲಸ ಮಾಡಿಸಿ ಇಲ್ಲಿಗೆ ತಂದು ಹಾಕಿ ಏನು ಶ್ರಮ ವಹಿಸಿದ್ರ ಅದಕ್ಕೆ ಸರಿಯಾಗಿ ಫಲ ಸಿಗ್ತಾಯಿಲ್ಲ ಅಂತ ನಿಮ್ಮ ಅನಿಸಿಕೆ? ಬಂದಿಲ್ಲ. ಪೂರ್ತಿಯಾಗಿ ಮತ್ತು ನಾವು ಇಷ್ಟು ನೋಡಿದ್ದೇನೆ, ಫಸ್ಟಿಂದ ಲಾಸ್ಟ್ವರೆಗೂ ಒಂದು 4,000 ಬಾಕ್ಸ್ ಬರಬೇಕಾಗಿತ್ತು. 2,000-2,500 ಬರ್ತಾಯಿದೆ ಅಂತ ಇದು ರೈತರು ಹೇಳ್ತಾಯಿದ್ರು. ಮಂಜುನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು, ಮಂಜುನಾಥ್ ರೆಡ್ಡಿ ಅವರು ಅಂತ ಹೇಳಿ ಅವರ ಕಷ್ಟನ ಹೇಳಿದ್ರು, ಹಿಂಗೆ ಆಗ್ತಾಯಿದೆ ನಮ್ಮ ಕಷ್ಟ ಅಂತ. ಆಗಲಿ, ಇನ್ನು ಮುಂದೆ ಏನಾದ್ರು ರೈಟ್ ಹಿಂಗೆ ಇರುತ್ತಾ ಇಲ್ಲ ಹೆಚ್ಚಿಗೆ ಆಗುತ್ತೆ? ಏನು ಅನಿಸ್ತದೆ? ಇವಾಗಿಂತ ಕಾಯಿ ಕಮ್ಮಿ ಬರ್ತಾ ಇದ್ದು ರೇಟ್ ರೈಸ್ ಆಗಿಲ್ಲ. ಇನ್ನೂ ಜಾಸ್ತಿ ಆಗುತ್ತೆ. ಕಾಯಿ ಹಿಂದೆ ಬೆಳೆದಿರೋ ತುಂಬ ಇದೆ. ಕಾಯಿ ಸ್ಟಾಕ್ ಇದೆ ಮಾರ್ಕೆಟಲ್ಲಿ, ಒಳ್ಳೆ ಕಾಯಿ ಬರುತ್ತೆ, ರೈಟ್ ಕಮ್ಮಿ ಆಗ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಆಗ್ಬೋದು ಮಂಜುನಾಥ್ ರೆಡ್ಡಿ ಅವರೇ, ನೋಡೋಣ ಎಷ್ಟಕ್ಕೆ ಆಕ್ಷನ್ ಆಗ್ತದೆ ನಿಮ್ಗೆ. ₹430 ಆಕ್ಷನ್ ಆಗಿತ್ತು ಇದು. ಇವತ್ತು KRS ಅಲ್ಲಿ ಟಾಪ್ ಐಟಮ್ ₹430 ಟುಡೆ. 480 ಸೂಪರ್ ಐಟಮ್. 480
ನೋಡಿ 480 ರೂಪಾಯಿಗೆ ಆಕ್ಷನ್ ಆಗಿದೆ ಇದು. ಇದೇ ಟಾಪ್ ಐಟಮ್ ಅಲ್ಲ, ಇದು ಟಾಪ ಈ ಮಂಡಿಲಿ 480 ರೂಪಾಯಿ. 620 ಎಲ್ಲ ಚೈಲ್ಡ್ 620 ಎಲ್ಲ ಚೈಲ್ಡ್ 620 ರೂಪಾಯಿ 620 5 ರೂಪಾಯಿ 620 ಇವತ್ತು ಟಾಪ್ ಐಟಮ್ 620 ರೂಪಾಯಿ. 560 ರುಪೀಸ್ ಆಕ್ಷನ್ ಆಗಿದೆ. 620 ರೂಪಾಯಿ. ಶೈನಿಂಗ್ ಚೆನ್ನಾಗಿದೆಯಲ್ಲ ಇದು, ಶೈನಿಂಗ್ ಕಾಯಿ ಸಕಲಾಗಿದೆಯಲ್ಲ, ಕಾಯಿ ಚೆನ್ನಾಗಿದೆ. ಯಾರ್ದಣ್ಣ ಇದು? ನಿಮ್ದೇನಾ ಅಣ್ಣ? ಕಂಗ್ರ್ಯಾಚುಲೇಷನ್ ಮೊದಲೇದಾಗಿ. 620 ರೂಪಾಯಿ ಯಾರ್ದು ಹೋಗಿಲ್ಲ, ನಿಮ್ಮದೇ ಹೋಗಿರೋದು. ಹೇಗೆ ಅನ್ನಿಸ್ತಾ ಇದೆ ವಿಷಯ? ಇದು ಶಾಂಪಲ್ ಪೀಸ ಏನಿದು? ಮೂರನೇ ಕಟಿಂಗಾ? ಯಾವುದಿದು? ಯಾವುದಿದು? ಚಾಂಪ್ 33 620 ರೂಪಾಯಿ. ಕಂಗ್ರ್ಯಾಚುಲೇಷನ್, ರೈತರಿಗೆ ಒಳ್ಳೆ ಖುಷಿಯಾಗಿದೆ. ಎಷ್ಟು ಬಾಕ್ಸ್ ಬಂದಿದೆ? 86 ಬಾಕ್ಸ್ ಅಂದರೆ ಮೂರನೇ ಕಟಿಂಗ್. ಸೂಪರ್. ಇದು ಚಾನಲ್ ಹಾಕೋ. ಸಂಪತ್ ಕುಮಾರ್ ಅವರೇ, ನಾಟಿ KRS ಮಂಡಿಯಲ್ಲಿ ನಿಮ್ಮದೇ ಟಾಪು 480 ರೂಪಾಯಿಗೆ ಹೋಗಿದೆ. ಎಷ್ಟು ಬಾಕ್ಸ್ ಬಂದಿತ್ತು? 184 ಬಾಕ್ಸ್. ಎಷ್ಟನೇ ಕೊಯ್ಲು? ಎರಡನೇ ಕೊಯ್ಲಾ? ಯಾವುದು ತಲೆ? ಯಾವುದು? ಪವರಪ್ಪ. ಸರಿ, ಎಷ್ಟು ಎಕರೆಗೆ ಬೆಳೆ ಹಾಕಿದ್ದೀರಾ? 10,000. ಸರಿ, ಎಷ್ಟಾಗ್ಬೋದು? ಎಷ್ಟು ಬಾಕ್ಸ್ ಆಗ್ಬೋದು ಎಲ್ಲ ಸೇರಿ? ಒಂದು 5-6 ಸಾವಿರ ಬಾಕ್ಸ್ ಇಳುವರಿ ಬರ್ಬೋದು. ಇವತ್ತು ಹೈಯೆಸ್ಟು 480 ರೂಪಾಯಿ. ಹಿಂಗೆ ಅನ್ನಿಸ್ತಾ ಇದೆ ನಿಮಗೆ? ಖುಷಿ ಆಯ್ತಲ್ಲ? ಒಳ್ಳೆ ಹೌದಲ್ಲ? ಚೆನ್ನಾಗಿ ಸೈಜ್ ಚೆನ್ನಾಗಿತ್ತು, ಐಟಮ್ ಚೆನ್ನಾಗಿತ್ತು, ಚೆನ್ನಾಗಾಗಿದೆ, ಕಲರು ಚೆನ್ನಾಗಿದೆ, ಒಳ್ಳೆ ಶೈನಿಂಗ್ ಇತ್ತು. ಏನು ಮಾಡಿದ್ರೆ ಶೈನಿಂಗ್ ಬರೋಕ್ಕೆ? ಎಲ್ಲ ಚೆನ್ನಾಗಿ ಕೊಟ್ಟಿದ್ದೀರಾ, ಅದಕ್ಕೆ ಚೆನ್ನಾಗಿ. ತಿಪ್ಪೆ ಗೊಬ್ಬರನೂ ಕೊಟ್ಟಿದ್ರಾ? ಆಮೇಲೆ ಟೈಮ್ ಟು ಟೈಮ್ ಅದಕ್ಕೆ ಏನು ಕೊಡಬೇಕು? ಚೆನ್ನಾಗಿ ಮಾಡಿದ್ರೆ. ಎಷ್ಟು ತಿಂಗಳ ಬೆಳೆ ಇದು? ಶಾಂಪಲ್ ಬಂದಿದೆ. 2 ತಿಂಗಳ ಮೇಲೆ 10 ದಿನಕ್ಕೆ ಶಾಂಪಲ್, 70 ದಿನಕ್ಕೆ ಶಾಂಪಲ್ ಸಿಕ್ಕಿದೆ. ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ ಸಂಪತ್ ಕುಮಾರ್ ಅವರೇ. ಇದೇ ರೀತಿ ನಿಮಗೆ ರೈತರಿಗೆ ದುಡ್ಡು ಸಿಗಬೇಕು ಅನ್ನೋದೇ ನಮ್ಮ ಆಸೆ.